ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಟರ್ಮರಿಕ್ ಈಸ್ ಅನದರ್ ಇಂಡಿಕೇಟರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಹೌ ದ ಟರ್ಮರಿಕ್ ವರ್ಕ್ಸ್ ಇನ್ ಅದರ್ ಸಬ್ಸ್ಟೆನ್ಸಸ್. ಟರ್ಮರಿಕ್ ಹೇಗೆ ಬೇರೆ ಸೊಲ್ಯೂಷನ್ಸಲ್ಲಿ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನೋಡೋಣ. ಸಿ ಚೈನಾ ರೋಸ್ ಆ್ಯಸ್ ಎ ಇಂಡಿಕೇಟರ್. ಚೈನಾ ರೋಸ್ ಅದನ್ನು ಈ ಟೇಬಲ್ನ ಫಿಲ್ ಮಾಡಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಚೈನಾ ರೋಸ್ ದಾಸವಾಳದ ಹೂವಿಗೆ ಸೂಚಕವಾಗಿ ವರ್ತಿಸುತ್ತೆ ಅಂತೇಳಿ. ಕಲೆಕ್ಟ್ಸ್ ಇಲ್ಲಿ ಟೇಬಲ್ 4.3ನ ಫಿಲ್ ಮಾಡಬೇಡ. ಎಫೆಕ್ಟ್ಸ್ ಆನ್ ಟರ್ಮರಿಕ್ ಸೊಲ್ಯೂಷನ್ ಅಂದರೆ ಈ ಸಬ್ಸ್ಟೆನ್ಸಸ್ಗಳಲ್ಲಿ ಟರ್ಮರಿಕ್, ಈ ಲೆಮನ್ ಜ್ಯೂಸ್, ಆರೆಂಜ್ ಜ್ಯೂಸ್, ವಿನಿಗರ್, ಮಿಲ್ಕ್ ಇದನ್ನೆಲ್ಲ ಟರ್ಮರಿಕ್ಗೆ ಹಾಕಿದ್ರೆ ಯಾವ ಥರ ಎಫೆಕ್ಟ್ಸ್ ಆಗುತ್ತೆ ಅಂತೇಳಿ. ಫಸ್ಟ್ ಆಫ್ ಆಲು ಲೆಮನ್ ಜ್ಯೂಸ್, ಲಿಂಬೆ ರಸವನ್ನು ಅರಿಶಿಣ ದ್ರಾವಣಕ್ಕೆ, ಅರಿಶಿಣದ ನೀರಿಗೆ ಹಾಕಿದ್ರೆ ಏನಾಗುತ್ತೆ? ದೇರ್ ಈಸ್ ನೋ ಚೇಂಜ್, ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಈಸ್ ಆಸಿಡಿಕ್ ಆರ್ ನ್ಯೂಟ್ರಲ್, ಇದು ಆಸಿಡಿಕ್ ಆಗಿರ್ಬೋದು ಅಥವಾ ಏನಾಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ಅರ್ಥ ಆಯ್ತಾ? ಆರ್ ನ್ಯೂಟ್ರಲ್. ಸಿ ನೆಕ್ಸ್ಟ್ ಆರೆಂಜ್ ಜ್ಯೂಸು ಅಷ್ಟೇ, ನೋ ಚೇಂಜ್, ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಈಸ್ ಆಸಿಡಿಕ್ ಆರ್ ನ್ಯೂಟ್ರಲ್. ಓಕೆನಾ? ಸಿ ನೆಕ್ಸ್ಟ್ ವಿನಿಗರ್ ಇದು ಅಷ್ಟೇ, ನೋ ಚೇಂಜ್. ಆರ್ ನ್ಯೂಟ್ರಲ್. ನೆಕ್ಸ್ಟ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಇದನ್ನು ಏನು ಚೇಂಜಸ್ ಟು ರೆಡ್ ಮಿಲ್ಕ್ ಆಫ್ ಮೆಗ್ನೀಷಿಯಾನ ನೀವು ಮೆಗ್ನೀಷಿಯಮ್ ಮಿಲ್ಕನ್ನು ಏನು ಅರಿಶಿಣದ ನೀರಿಗೆ ಹಾಕಿದ್ರೆ ಏನಾಗುತ್ತೆ? ಚೇಂಜಸ್ ಟು ರೆಡ್ ಕಲರ್ ಬರುತ್ತೆ. ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅನ್ನೋದೇನು ಅಲ್ಲಿಗೆ ಬೇಸಿಕ್. ಸಿ ನೆಕ್ಸ್ಟ್ ಬೇಕಿಂಗ್ ಸೋಡಾನೂ ಅಷ್ಟೇ, ಅರಿಶಿಣದ ಪೌಡರ್ ಅಂದರೆ ಅಡಿಗೆ ಸೋಡಾವನ್ನು ನೀವು ಯಾವುದಕ್ಕೆ ಅರಿಶಿಣದ ಪುಡಿಗೆ ಹಾಕಿದ್ರೆ ಅದು ರೆಡ್ ಕಲರ್ ಚೇಂಜ್ ಆಗುತ್ತೆ. ಸೊ ಇಸ್ ಎ ಬೇಸಿಕ್. ಯಾವುದಿದು? ಬೇಸಿಕ್. ಸಿ ಲೈಮ್ ವಾಟರ್, ಸುಣ್ಣದ ತಿಳಿ ನೀರನ್ನು ಅಷ್ಟೇ ನೀವು ಏನು ಅರಿಶಿಣದ ಪುಡಿಗೆ ಹಾಕಿದ್ರೆ ಚೇಂಜಸ್ ಟು ರೆಡ್ ಕಲರ್ ಚೇಂಜ್ ಆಗುತ್ತೆ. ಸೊ ಇಸ್ ಎ ಬೇಸಿಕ್. ಇದು ಸಹ ಏನು ಬೇಸಿಕ್. ಆಸ್ ಲೈಕ್ ಶುಗರ್ ನೆಕ್ಸ್ಟ್ ಶುಗರು ನೋ ಚೇಂಜ್, ಯಾವುದೇ ರೀತಿ ಚೇಂಜಸ್ ಆಗಲ್ಲ ಅರಿಶಿಣದ ನೀರಿಗೆ ಶುಗರ್ನ ಹಾಕಿದ್ರೆ. ಸೊ ಈಸ್ ಎ ಅಸಿಡಿಕ್ ಆರ್ ನ್ಯೂಟ್ರಲ್. ಏನಾಗಿರುತ್ತೆ? ಇದು ಅಸಿಡಿಕ್ ಆಗಿರ್ಬೋದು ಅಥವಾ ನ್ಯೂಟ್ರಲ್ ಆಗಿರ್ಬೋದು. ಓಕೆನಾ? ಸಿ ಕಾಮನ್ ಸಾಲ್ಟ್ ಅಷ್ಟೇ, ದೇರ್ ಇಸ್ ನೋ ಚೇಂಜ್. acidic or neutral. ಓಕೆನಾ? ನೆಕ್ಸ್ಟ್ ಇದಿಷ್ಟು ಹೌ ದಟ್ ಎಫೆಕ್ಟ್ಸ್ ಆಫ್ ಟರ್ಮರಿಕ್ ಸೊಲ್ಯೂಷನ್ ಇನ್ ದಿ ಸಬ್ಸ್ಟೆನ್ಸಸ್ ಅಂತೇಳಿ. ಅರಿಶಿಣದ ಜೊತೆ ಈ ಕೆಲವೊಂದು ಪದಾರ್ಥಗಳು ಯಾವ ರೀತಿ ವರ್ತಿಸುತ್ತೆ ಅಂತೇಳಿ ತಿಳ್ಕೊಂಡ್ವಿ. ಸಿ ನೆಕ್ಸ್ಟ್ ಚೈನಾ ರೋಸ್ ಆ್ಯಸ್ ಎ ಇಂಡಿಕೇಟರ್. ಚೈನಾ ರೋಸ್ ಎಂಬುದು ಒಂದು ಸೂಚಕವಾಗಿ. ಕಲೆಕ್ಟ್ ಸಮ್ ಚೈನಾ ರೋಸಸ್ ಅಂದರೆ ಗುಧಾಲ್ ಪೆಟಲ್ಸ್ ಆ್ಯಂಡ್ ಪ್ಲೇಸ್ ದ್ಯಾಮ್ ಇನ್ ಎ ಬೀಕರ್. ಏನು ಮಾಡಿ ನೀವು ಈ ಚೈನಾ ರೋಸ್ ಬರುತ್ತಲ್ಲ, ದಾಸವಾಳದ ಹೂವಿನ ದಳಗಳು, ಅವುಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಸಂಗ್ರಹಿಸ್ಕೊಳ್ಳಿ. ಆ್ಯಂಡ್ ಅದನ್ನು ಒಂದು ಬೀಕರಿಗೆ, ಆ ಹೂವಿನ ದಳಗಳನ್ನು, ದಾಸವಾಳದ ಹೂವಿನ ದಳಗಳನ್ನು ಒಂದು ಬೀಕರಿನಲ್ಲಿ ಹಾಕಿ. ಅರ್ಥ ಆಯ್ತಾ? ಒಂದು ಬೀಕರಿಗೆ ಹಾಕ್ಕೊಳ್ಳಿ. ಆ್ಯಡ್ ಸಮ್ ವಾರ್ಮ್ ವಾಟರ್, ಸ್ವಲ್ಪ ಬಿಸಿ ನೀರನ್ನು ಹಾಕಬೇಕಂತೆ.
ಏನು ದಾಸವಾಳದ ಹೂವಿನ ಎಲೆಗಳನ್ನ ತೊಗೊಂಡು ಅದನ್ನೊಂದು ಬೀಕರ್ಗೆ ಹಾಕಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಕೀಪ್ ದ ಮಿಕ್ಸ್ಚರ್ ಫಾರ್ ಸಮ್ ಟೈಮ್ ಟಿಲ್ ವಾಟರ್ ಬಿಕಮ್ಸ್ ಕಲರ್ಡ್. ಏನು ಮಾಡಬೇಕು ನೀವು ದಾಸವಾಳದ ಹೂವಿನ ಎಲೆಗಳನ್ನ ತೊಗೊಂಡು ಒಂದು ಬೀಕರ್ಗೆ ಹಾಕಿಬಿಟ್ಟು ಒಂದು ಬಟ್ಲಿಗೆ ಹಾಕಿ ಬಿಸಿ ನೀರನ್ನ ಹಾಕಬೇಕು. ಒಂದು ಸ್ವಲ್ಪ ಹೊತ್ತು ಬಿಸಿ ನೀರು ತುಂಬ ಸುಡೋದಲ್ಲ, ಸ್ವಲ್ಪ ಬಿಸಿ ಇರ್ತಕ್ಕಂಥ ನೀರನ್ನ ಹಾಕಿ ಅದು ಬಣ್ಣ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಕಾಲ ನೀರಿನೊಳಗಡೆ ಹಾಗೆ ಇಟ್ಟಿರಬೇಕು. ಗೊತ್ತಾಯ್ತಾ? ಯೂಸ್ ದ ಕಲರ್ಡ್ ವಾಟರ್ ಆ್ಯಸ್ ಆ್ಯನ್ ಇಂಡಿಕೇಟರ್. ಬಣ್ಣ ಬಿಟ್ಕೊಳ್ಳುತ್ತೆ ನೋಡಿ, ಆ ಬಿಸಿ ನೀರಿಗೆ ಹಾಕಿರ್ತಲ್ಲ ಆ ಎಲೆಗಳು, ಆ ಹೂವಿನ ಕಲರ್ ಎಲ್ಲ ನೀರಿಗೆ ಬಿಟ್ಕೊಳ್ಳುತ್ತೆ. ಆ ನೀರಿಗೆ ಬಿಟ್ಕೊಂಡಿರುತ್ತಲ್ಲ ಆ ಕಲರ್ಡ್ ವಾಟರ್ನ, ಈ ರೀತಿ ಕಲರ್ ಬಂದಿರುತ್ತಲ್ಲ ಆ ಕಲರ್ಡ್ ವಾಟರ್ನ ನೀವೇನು ಮಾಡಿ ಇಂಡಿಕೇಟರ್ ಆಗಿ ಉಪಯೋಗಿಸ್ಕೋಬೋದು. ಇಲ್ಲಿ ನೋಡಿ, ಇಂಡಿಕೇಟರ್ ದಾಸವಾಳ ಎಲೆದು ಕಲರ್ ಬಿಟ್ಕೊಂಡಿರುತ್ತಲ್ಲ ಅದನ್ನು ಸೂಚಕವಾಗಿ ಬಳಸ್ಬೋದು. ಹ್ಯಾಡ್ 5 drops ಆಫ್ ಇಂಡಿಕೇಟರ್ ಟು ಈಚ್ ಆಫ್ ದ ಸೊಲ್ಯೂಷನ್ ಗಿವನ್ ಇನ್ ಟೇಬಲ್ 4.4. ನಾವು 4.4 ಟೇಬಲಲ್ಲಿ ಪ್ರತಿಯೊಂದು ದ್ರಾವಣಕ್ಕೆ ಈ ಸೂಚಕದ 5 ಹನಿಗಳನ್ನು ಸೇರಿಸಿ ಈ ಟೇಬಲಲ್ಲಿ ಕೊಟ್ಟಿದ್ದಾರಲ್ಲ 4.4ಅಲ್ಲಿ, ಅಂದರೆ ಶ್ಯಾಂಪೂ ಸೊಲ್ಯೂಷನ್ನ ತೊಗೊಳ್ಳೋದು, ಈ ದಾಸವಾಳದ ಹೂವಿನ ಕಲರ್ಡ್ ನೀರು ಅದನ್ನು 5 drops ಹಾಕೋದು, ಲೆಮನ್ ಜ್ಯೂಸ್ ನಿಂಬೆ ರಸಕ್ಕೂ 5 ಹನಿ ಹಾಕೋದು, ಸೋಡಾ ವಾಟರ್ಗೂ 5 ಹನಿ ಹಾಕೋದು, ಸೋಡಿಯಂ ಹೈಡ್ರೋಕಾರ್ಬೋನೇಟ್ ಸೊಲ್ಯೂಷನ್ಗೂ 5 drops ಹಾಕೋದು, ವಿನಿಗರ್ಗೆ, ಶುಗರ್ ಸೊಲ್ಯೂಷನ್ಗೆ ಮತ್ತು ಕಾಮನ್ ಸಾಲ್ಟ್ ಇಷ್ಟಕ್ಕೂ ಸಹ 5 ದಾಸವಾಳದ ಹೂವಿನ ಎಲೆಯ ಬಣ್ಣದ ನೀರನ್ನು 5 ಹನಿಗಳು ಇಷ್ಟು ದ್ರಾವಣಗಳಿಗೆ ಹಾಕಬೇಕು. ಅರ್ಥ ಆಯ್ತಾ? ಹಾಕಿದಾಗ ಏನೇನು ಚೇಂಜಸ್ ಆಗುತ್ತೆ ಅಂತೇಳಿ ನೋಡೋಣ. ಅರ್ಥ ಆಯ್ತಾ? ಏನು ರಿಸಲ್ಟ್ ಬರುತ್ತೆ? ಸಿ ಫಸ್ಟ್ ಏನಾಗುತ್ತೆ, ಶಾಂಪೂ ದ್ರಾವಣಕ್ಕೆ ಹಾಕಿದ್ರೆ ಏನು ಕಲರ್ ಬರುತ್ತೆ? ಮಿಲ್ಕಿ, ಹಾಲಿನ ಬಣ್ಣ ಬರುತ್ತಂತೆ, ಮಿಲ್ಕಿ ಕಲರ್ ಆಗುತ್ತೆ. ಫೈನಲ್ ಕಲರ್ಡ್ ಹಾಕಿದ ತಕ್ಷಣ ಮಿಲ್ಕಿ ಆಗುತ್ತೆ. ಫೈನಲ್ ಕಲರ್ಡ್ ಏನಾಗುತ್ತೆ? ಗ್ರೀನ್ ಕಲರ್ ಆಗಿ ಚೇಂಜ್ ಆಗುತ್ತಂತೆ. ಅರ್ಥ ಆಯ್ತಾ? ಅದೇ ರೀತಿ ಲೆಮನ್ ಜ್ಯೂಸ್ಗೆ ಹಾಕಿದ್ರೆ, ಲಿಂಬೆ ರಸಕ್ಕೆ ದಾಸವಾಳದ, ನೀವು ಇದು ಮನೇಲಿ ಮಾಡ್ಬೋದಲ್ವಾ, ಎಲ್ಲರೂ ನೀವು ಈ ಟೆಸ್ಟ್ ಮಾಡಿ ಈ ಕಲರ್ಸ್ ಬರುತ್ತಾ ಅಂತೇಳಿ ನೀವು ನೋಡಿ ಅದರಲ್ಲಿ ಎಷ್ಟು ಕರೆಕ್ಟ್ ಇದೆ ಎಷ್ಟು ರಾಂಗ್ ಇದೆ ಅಂತೇಳಿ. ಸ್ವಲ್ಪ ಚೇಂಜಸ್ ಇರುತ್ತೆ ಕಲರ್ಸಲ್ಲಿ, ಬಟ್ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಲೆಮನ್ ಜ್ಯೂಸ್, ನಿಂಬೆಹಣ್ಣಿನ ರಸ ತೊಗೊಳ್ಳಿ. ಆ ನಿಂಬೆಹಣ್ಣಿನ ರಸಕ್ಕೆ ದಾಸವಾಳದ ಹೂವಿನ ಅದು ಇಂಡಿಕೇಟರ್ ಮಾಡಿಟ್ಕೊಂಡಿರ್ತೀವಲ್ಲ ಬಿಸಿ ನೀರಕ್ಕೆ, ಆ ಹೂವಿನ ರಸದ ಹನಿಗಳನ್ನು ಇದು ಹಾಕಿರ್ತೀರ ಅಲ್ವಾ, ಅದೇನು ಕಲರುತ್ತೆ? ಡರ್ಟಿ ವೈಟ್, ಸ್ವಲ್ಪ ಲೈಟ್ ಡರ್ಟಿ ವೈಟ್. ಡರ್ಟಿ ವೈಟ್ ಅಂದರೆ ಗೊತ್ತಾಗುತ್ತಲ್ವಾ, ತುಂಬ ವೈಟ್ ಇರಲ್ಲ, ಡರ್ಟಿ ವೈಟ್ ಕಲರ್ ಬರುತ್ತೆ. ಫೈನಲ್ ಕಲರ್ ಏನು ಬರುತ್ತೆ? ಮೆಜೆಂಟಾ ಕಲರ್ ಬರುತ್ತೆ. ಫೈನಲ್ ಕಲರು ಮೆಜೆಂಟಾ ಕಲರ್ ಬರುತ್ತೆ. ಅದೇ ರೀತಿ ಸೋಡಾ ವಾಟರ್ಗೆ, ಸೋಡಾ ದ್ರಾವಣಕ್ಕೆ ಹಾಕಿದ್ರೆ ಏನಾಗುತ್ತೆ? ಕಲರ್ಲೆಸ್ ಆಗುತ್ತೆ. ಏನಾಗುತ್ತೆ? ಕಲರ್ಲೆಸ್. ಫೈನಲ್ ಕಲರ್ ಏನು ಬರುತ್ತೆ? ಕಲರ್ಲೆಸ್ ಅಂದರೆ ಯಾವುದೇ ಕಲರ್ ಬರಲ್ಲ ಸೋಡಾ ವಾಟರ್ಗೆ ಹಾಕಿದ್ರೆ. ಆದರೆ ಸ್ವಲ್ಪ ಫೈನಲ್ ಕಲರ್ ತುಂಬ ಹೊತ್ತು ಬಿಟ್ಟು ನೋಡಿದ್ರೆ ಗ್ರೀನ್ ಕಲರ್ ಬಂದಿರುತ್ತೆ, ಲೈಟ್ ಗ್ರೀನ್ ಕಲರ್ ಬರುತ್ತೆ. ಅದೇ ರೀತಿ ಸೋಡಿಯಂ ಹೈಡ್ರೋಕಾರ್ಬೋನೇಟ್ ಸೊಲ್ಯೂಷನ್, ಇದು ನಿಮ್ಮ ಲ್ಯಾಬಲ್ಲಿ ನಿಮ್ಮ ಟೀಚರ್ಸ್ ಮಾಡಿಸಿದ್ರೆ ಮಾಡಿ, ಇಲ್ಲಾಂದರೆ ಏನು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಮನೇಲಿ ಸಿಗ್ತಕ್ಕಂತಹ ಈ ಸಕ್ಕರೆ ದ್ರಾವಣ, ಶುಗರ್ ಸೊಲ್ಯೂಷನ್ನು, ಕಾಮನ್ ಸಾಲ್ಟ್ ಸೊಲ್ಯೂಷನ್ನು, ಲೆಮನ್ನು, ಶ್ಯಾಂಪು, ಸೋಡಾ ವಾಟರ್ ಇವುಗಳಿಗೆ ಮಾಡಿ. ಓಕೆನಾ? ಇದು ಅಷ್ಟೇ ಕಲರ್ಲೆಸ್ ಆಗುತ್ತೆ. ಫೈನಲ್ ಕಲರ್ ಏನು ಬರುತ್ತೆ? ಗ್ರೀನ್ ಕಲರ್ ಬರುತ್ತೆ. ಅದೇ ರೀತಿ ವಿನಿಗರ್ಗೆ ದಾಸವಾಳದ ಹೂವಿನ ರಸದ 5 ಎಲೆಗಳನ್ನು ಅಥವಾ 5 ಡ್ರಾಪ್ಸ್ನ ಹಾಕಿದ್ರೆ ಅದು ಅಷ್ಟೇ ಕಲರ್ಲೆಸ್ ಆಗುತ್ತೆ. ಫೈನಲ್ ಕಲರ್ ಏನು ಬರುತ್ತೆ? ಮೆಜೆಂಟಾ ಕಲರ್ ಬರುತ್ತೆ. ಅದೇ ರೀತಿ ಶುಗರ್ ಸೊಲ್ಯೂಷನ್ಗೂ ಅಷ್ಟೇ ಕಲರ್ಲೆಸ್ಸೇ, ಯಾವುದೇ ರೀತಿ ಕಲರ್ ಕಾಣಿಸಲ್ಲ, ಕಲರ್ಲೆಸ್ ಬರುತ್ತೆ. ಬಟ್ ಇಲ್ಲೇನು ಫೈನಲ್ ಸೊಲ್ಯೂಷನು ನೋ ಚೇಂಜ್, ಯಾವುದೇ ರೀತಿ ಆಮೇಲೆ ತುಂಬ ಹೊತ್ತು ಬಿಟ್ಟ ಮೇಲೂ ಯಾವುದೇ ರೀತಿ ಚೇಂಜಸ್ ಕಾಣಲ್ಲ. ಯಾವುದರಲ್ಲಿ? ಶುಗರ್ ಸೊಲ್ಯೂಷನಲ್ಲಿ. ಕಾಮನ್ ಸಾಲ್ಟ್ ಸೊಲ್ಯೂಷನಲ್ಲೂ ಅಷ್ಟೇ ಕಲರ್ಲೆಸ್.
ನೋ ಚೇಂಜ್. ಇದರಲ್ಲೂ ಅಷ್ಟೇ ಏನು ಯಾವುದೇ ರೀತಿ ಚೇಂಜಸ್ಸು ಇರಲ್ಲ, ನೋ ಚೇಂಜ್. ಗೊತ್ತಾಯ್ತಾ? ಇದಿಷ್ಟು ನಾವು ಚೈನಾ ರೋಸ್ ಪೆಟಲ್ದು ಇಂಡಿಕೇಟರ್ ಆಗಿ ಈ ಎಲ್ಲ ವಸ್ತುಗಳಿಗೆ ಬಳಸಿದ್ರೆ ಯಾವ ರೀತಿ ಚೇಂಜಸ್ ಆಗುತ್ತೆ. ಗೊತ್ತಾಯ್ತಾ? ಸೊ ಏನಾಯಿತು ನೆಕ್ಸ್ಟ್, ವಾಟ್ ಈಸ್ ದ ಎಫೆಕ್ಟ್ಸ್ ಆಫ್ ದ ಇಂಡಿಕೇಟರ್ ಆನ್ ಅಸಿಡಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ ಸೊಲ್ಯೂಷನ್ಸ್. ಏನು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ದ್ರಾವಣಗಳ ಮೇಲೆ ಈ ಸೂಚಕದ ಪರಿಣಾಮವೇನು. ಈಗ ಇಷ್ಟೊಂದು ಟೆಸ್ಟ್ಗಳನ್ನ ಮಾಡಿದ್ವಿ ಅಲ್ವಾ, ಹಾಗಾದರೆ ಆ್ಯಸಿಡಿಕ್ ಆಗಲಿ, ಬೇಸಿಕ್ ಆಗಲಿ ಆ್ಯಂಡ್ ನ್ಯೂಟ್ರಲ್ ಆಗಲಿ ಈ ಇಂಡಿಕೇಟರಿಂದ ಯಾವ ಥರ ಎಫೆಕ್ಟ್ಸ್ ಆಗ್ತಿದೆ, ಈ ಸೂಚಕಗಳನ್ನ ಬಳಸೋದ್ರಿಂದ ಯಾವ ರೀತಿಯ ಬದಲಾವಣೆ, ಯಾವ ರೀತಿಯ ಪರಿಣಾಮ ಉಂಟಾಗ್ತಿದೆ. ಚೈನಾ ರೋಸ್ ಇಂಡಿಕೇಟರ್ ಟರ್ನ್ಸ್ ಅಸಿಡಿಕ್ ಸೊಲ್ಯೂಷನ್ಸ್ ಟು ಡಾರ್ಕ್ ಪಿಂಕ್ ಅಂದರೆ ಮೆಜೆಂಟಾ ಕಲರ್ ಅಂದರೆ ಡಾರ್ಕ್ ಪಿಂಕ್ ಕಲರ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್ಸ್ ಟು ಗ್ರೀನ್. ಇಲ್ಲಿ ಇಂಡಿಕೇಟರಿಂದ ಏನು ಪರಿಣಾಮ ಆಗ್ತಿದೆ, ಈ ಚೈನಾ ರೋಸ್ ಇಂಡಿಕೇಟರ್ನ ಅಂದರೆ ದಾಸವಾಳದ ಹೂವಿನ ಎಲೆಗಳನ್ನು ಇಂಡಿಕೇಟರ್, ಅದರ ರಸವನ್ನು ಈ ವಸ್ತುಗಳಿಗೆ ಬಳಸಿದ್ರೆ, ಅದನ್ನು ಇಂಡಿಕೇಟರ್ ಆಗಿ ಬಳಸಿದ್ರೆ ಏನಾಗುತ್ತೆ, ಅಸಿಡಿಕ್ ಸೊಲ್ಯೂಷನ್ ಅಂದರೆ ಅದು ಅಸಿಡಿಕ್ ಆದರೆ ಅದರ ಬಣ್ಣ ಏನಾಗುತ್ತೆ, ಡಾರ್ಕ್ ಪಿಂಕ್ ಮೆಜೆಂಟಾ ಕಲರ್ ಆಗಿ ಪರಿವರ್ತನೆ ಆಗುತ್ತೆ. ಅದೇ ಅದು ಬೇಸಿಕ್ ಆದರೆ ಏನು, ಟು ಗ್ರೀನ್, ಯಾವುದು ಟು ಗ್ರೀನ್ ಕಲರ್. ಯಾವ ಕಲರ್ ಟರ್ನ್ ಆಗುತ್ತೆ, ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ. ಇಲ್ಲಿ ನೋಡಿ ಗೊತ್ತಾಗ್ತದೆ, ಇದೆಲ್ಲ ಗ್ರೀನ್ ಕಲರ್ಗೆ ಟರ್ನ್ ಆಗಿದ್ರೆ ಇದೆಲ್ಲ ಬೇಸಿಕ್ ಅಂತ ತಿಳ್ಕೊಬೇಕು ನಾವು. ಸೋಡಾ ವಾಟರು ಮತ್ತು ಶ್ಯಾಂಪು ಇದೆಲ್ಲ ಬೇಸಿಕ್ ಅಂತ. ಚೈನಾ ರೋಸ್ನ ಯೂಸ್ ಮಾಡಿ, ಚೈನಾ ರೋಸ್ನ ಇಂಡಿಕೇಟರ್ ಆಗಿ ಬಳಸಿ ಇವುಗಳನ್ನ ಟೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಬೇಸಿಕ್ ಆದರೆ ಗ್ರೀನ್ ಕಲರ್ ಬರುತ್ತೆ, ಅಸಿಡಿಕ್ ಆದರೆ ಮೆಜೆಂಟಾ ಡಾರ್ಕ್ ಪಿಂಕ್ ಕಲರ್. ಅಂದರೆ ಲೆಮನ್ ಜ್ಯೂಸು ಅಂದರೆ ವಿನಿಗರು ಇದೆಲ್ಲವೂ ಅಸಿಡಿಕ್ ಅಂತೇಳಿ ನಮಗೆ ತಿಳ್ಕೊಬೋದು. ಗೊತ್ತಾಯ್ತಾ? ಆಮ್ಲೀಯ ದ್ರಾವಣಗಳಾದರೆ ಕಡು ಗುಲಾಬಿ ಬಣ್ಣ ಮೆಜೆಂಟಾ ಬಣ್ಣವಾಗಿ ಪರಿವರ್ತನೆ ಆಗುತ್ತೆ. ಬೇಸಿಕ್ ಪ್ರತ್ಯಾಮ್ಲೀಯ ದ್ರಾವಣಗಳಾದರೆ ಹಸಿರು ಬಣ್ಣವಾಗಿ ಪರಿವರ್ತನೆ ಆಗುತ್ತೆ. I am not getting the same result when using solid baking soda on dirty litmus paper. Why? ಅಡಿಗೆ ಸೋಡಾದ ಪುಡಿಯನ್ನು ಒಣ ಲಿಟ್ಮಸ್ ಅಂದರೆ ಡ್ರೈ ಲಿಟ್ಮಸ್ ಕಾಗದದ ಮೇಲೆ ಹಾಕಿದಾಗ ಯಾವುದೇ ಫಲಿತಾಂಶ ದೊರೆಯಲಿಲ್ಲ. ಅಂದರೆ ಡ್ರೈ ಪುಡಿಯನ್ನು, ಅಡುಗೆ ಸೋಡಾ ಪುಡಿ ಬರುತ್ತಲ್ಲ, ಅಡುಗೆ ಸೋಡಾ ಅಮ್ಮ ಇಡ್ಲಿ ದೋಸೆಗೆಲ್ಲ ಹಾಕ್ತಲ್ಲ, ಅದನ್ನು ಸೊಲ್ಯೂಷನ್ ಮಾಡಿಕೊಳ್ದೆ, ದ್ರಾವಣವನ್ನು ಮಾಡಿಕೊಳ್ದೆ, ಹಾಗೆ ಪುಡಿಯನ್ನು ಲಿಟ್ಮಸ್ ಪೇಪರ್ ಮೇಲೆ ಹಾಕಿದೆ, ಅದು ಯಾವುದೇ ರೀತಿ ಕಲರ್ ಚೇಂಜಸ್ನ ನಾನು ನೋಡಲಿಲ್ಲ. ಯಾಕೆ? ಮೇಕ್ ಎ ಸೊಲ್ಯೂಷನ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ ದೆನ್ ಟ್ರೈ. ಹಾಗಾದರೆ ಅದನ್ನು ದ್ರಾವಣ ಮಾಡಿಕೊಂಡು ನೀರಿಗೆ ಹಾಕಿ ಆ ಅಡುಗೆ ಸೋಡಾವನ್ನು ಕಲಸಿ ಆ ದ್ರಾವಣವನ್ನು ಲಿಟ್ಮಸ್ ಪೇಪರ್ಗೆ ಹಾಕಿ ನೋಡು ಅಂತೇಳಿ ಹೇಳ್ತಿದ್ದಾರೆ. ಆಯಿತಾ? ಪಹೇಲಿ ಬ್ರಾಟ್ ದ ಫಾಲೋಯಿಂಗ್ ಪಹೇಲಿ ರಿಡಲ್ ಫಾರ್ ಯು. ಪಹೇಲಿ ಏನು ಮಾಡಿದ್ರೆ ಕೆಳಗಿನ ಒಗಟನ್ನು ತಂದಿದ್ದಾಳೆ, ಒಂದು ಒಗಟನ್ನು ರಿಡಲ್ನ ತಂದಿದ್ದಾಳೆ. ಕಾಫಿ ಈಸ್ ಬ್ರೌನ್ ಆ್ಯಂಡ್ ಬಿಟರ್ ಇನ್ ಟೇಸ್ಟ್, ಇಸ್ ಇಟ್ ಆ್ಯನ್ ಆ್ಯಸಿಡ್ ಅಂದರೆ ಕಾಫಿಯ ಬಣ್ಣ ಕಂದು, ರುಚಿಯಲ್ಲಿ ಕಹಿ, ಇದು ಆಮ್ಲವೇ ಆರ್ ಬೇಸ್, ಪ್ರತ್ಯಾಮ್ಲವೇ, ಆ್ಯಸಿಡ ಬೇಸಾ? ಡೋಂಟ್ ಗಿವ್ ದ ಆನ್ಸರ್ ವಿತೌಟ್ ಎನಿ ಟೆಸ್ಟ್, ಯು ಆರ್ ಇನ್ ದ ಡಾರ್ಕ್ ವಿತ್ ಇಟ್ಸ್ ಟೇಸ್ಟ್. ಏನು ಅವಳು ಹೋಮ್ವರ್ಕ್ ಕೊಡ್ತಿದ್ದಾಳೆ ಪಹೇಲಿ, ಏನು ಕಾಫಿ ಪೌಡರನ್ನು ತೊಗೊಂಡಿದ್ದಾಳೆ, ಅದು ರುಚಿಯಲ್ಲಿ ಏನು ಕಹಿ ಇದೆ. ನಾವು ಆಲ್ರೆಡಿ ಏನಂತ ಡಿಸ್ಕಸ್ ಮಾಡಿದ್ದೀವಿ, ಯಾವುದೆಲ್ಲ ಕಹಿ ರುಚಿ ಇರುತ್ತೋ ಅದನ್ನು ಬೇಸ್ ಅಂತ ಹೇಳಿದ್ದೀವಿ ಅಲ್ವಾ. ಆದರೆ ಅದು ಆ್ಯಸಿಡ ಬೇಸ ಅಂತ ನೀವು ಹೇಳೋಕ್ಕಾಗಲ್ಲ, ಯಾಕಂದರೆ ಅದನ್ನು ಪರೀಕ್ಷಿಸದೆ ಉತ್ತರಿಸಿದ್ದೀರಿ, ಅದನ್ನು ಟೆಸ್ಟ್ ಮಾಡದೆ ಅದನ್ನು ಯಾವುದು ಅಂತೇಳಿ ನೋಡೋಕೆ ಹೋಗ್ಬೇಡಿ. ಅದರ ಕಹಿ ರುಚಿಯಂತೆಯೇ ನೀವು ಇರುವಿರಿ ಅಂಧಕಾರದಲ್ಲಿ. ಅಂದರೆ ಯಾವುದೆಲ್ಲ ಕಹಿ ರುಚಿ ಇರುತ್ತೆ ಅದೆಲ್ಲ ಬೇಸ್ ಅಂತ ಹೇಳೋಕ್ಕಾಗಲ್ಲ. ಈವನ್ ಅದು ಅಸಿಡಿಕ್ ಇರ್ಬೋದು ಅಥವಾ ಬೇಸಿಕ್ ಇರ್ಬೋದು. ಅದನ್ನು ಟೆಸ್ಟ್ ಮಾಡಿ ನಂತರ ಅದು ಅಸಿಡಿಕಾ ಬೇಸಿಕಾ ಅಂತೇಳಿ ತಿಳ್ಕೊಳ್ಳಿ. ಹಾಗೆ ಅಂಧಕಾರದಲ್ಲಿ ಅಂದರೆ ಯಾವುದೋ ಸುಮ್ಮನೆ ಈಗ ಯಾವುದೋ ಒಂದು ಹೇಳಿದ್ದೀನಿ, ಕಹಿ ರುಚಿ ಇರೋದು ಅದೆಲ್ಲ ಬೇಸು, ಹುಳಿ ಸೋರು ರುಚಿ ಇರೋದೆಲ್ಲ ಅಸಿಡಿಕ್ಕು ಅಂತೇಳಿ ನಂಬೇಡಿ. ಟೆಸ್ಟ್ ಮಾಡಿ ನಂತರ ಅದು ಅಸಿಡಿಕಾ ಬೇಸ ಅಂತೇಳಿ ಟೆಸ್ಟ್ ಮಾಡಿ ಅಂತೇಳಿ. ಹಾಗಾದರೆ ಇದೇ ಹೋಮ್ವರ್ಕ್, ಟೆಸ್ಟ್ ಮಾಡ್ತೀರಾ ಎಲ್ಲರೂ, ಅದು ಅಸಿಡಿಕಾ ಬೇಸ ಅಂತ ಟೆಸ್ಟ್ ಮಾಡಿ ನೋಡಿ ಹೇಳ್ತೀರಾ. ಲಿಟ್ಮಸ್ ಪೇಪರ್ನ ಅದಕ್ಕೆ ಹಾಕಿ ನೋಡಿ ಯಾವ ಥರ ಟಾನ್ಸ್ ಆಗುತ್ತೆ ನೋಡಿ. ಕಾಫಿ ಪೌಡರ್ ಸೊಲ್ಯೂಷನ್ನ ಮಾಡ್ಕೊಳ್ಳಿ, ಅದಕ್ಕೆ ಲಿಟ್ಮಸ್ ಪೇಪರ್ ಹಾಕೊಂಡು ನೋಡಿ.
ಅದು ಯಾವ ಥರ ಟರ್ನ್ಸ್ ಆಗುತ್ತೆ. ರೆಡ್ ಕಲರ್ ಆದರೆ ಅಸಿಡಿಕ್ ಅಂತ ನೋಡಿ, ಅದು ಕಲರ್ ಚೇಂಜಸ್ ಬ್ಲೂ ಕಲರ್ ಆದರೆ ಬೇಸಿಕ್ ಅಂತ ತಿಳ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಕ್ಟಿವಿಟಿ 4.4ನ ಡಿಸ್ಕಸ್ ಮಾಡೋಣ. ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಏನೇನು ವಸ್ತುಗಳು ಸಿಗುತ್ತೆ ಅದನ್ನು ಇಲ್ಲಿ ಏನೇನು ಟೆಸ್ಟನ್ನು ಮಾಡಿ ನಾವು ರಿಸಲ್ಟ್ನ ನೋಡಿದ್ದೀವಿ, ನೀವು ಸಹ ಅದನ್ನು ಟ್ರೈ ಮಾಡಿ ರಿಸಲ್ಟ್ನ ನೋಡಿ, ನಿಮಗೆ ಅವಾಗ ಅರ್ಥ ಆಗುತ್ತೆ. ಸೈನ್ಸ್ನ ಯಾವಾಗಲೂ ನಾವೇ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದರೆ ನಮಗೆ ಅರ್ಥ ಆಗುತ್ತೆ ಮತ್ತು ತಲೆಯಲ್ಲಿ ಉಳಿಯುತ್ತೆ. ಏನೋ ಸುಮ್ಮನೆ ಅದು ಬ್ಯಾಟ್ ಮಾಡೋದ್ರಿಂದ, ಸುಮ್ಮನೆ ಯಾರೋ ಹೇಳಿದ್ದು ಕೇಳೋದ್ರಿಂದ ಅರ್ಥ ಆಗಲ್ಲ. ಆದಷ್ಟು ಸೈನ್ಸ್ನ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ. ಇಟ್ಸ್ ನಾಟ್ ಎ ಟಫ್ ಸಬ್ಜೆಕ್ಟ್ ಸೈನ್ಸ್. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಎಲ್ಲ ಲೆಸನ್ಸು ವೀಡಿಯೋಸು ಈಸಿಯಾಗಿ ಸಿಗುತ್ತೆ. ನಾನು ಆಗ್ತಿರ್ತೀನಲ್ಲ, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಓಕೆ, ಈ ಎಲ್ಲ ಬಾಕ್ಸ್ಗಳನ್ನು ಫಿಲ್ ಮಾಡ್ಕೊಳ್ಳಿ ನೋಟ್ಸಲ್ಲಿ. ಆ್ಯಂಡ್ ಇದು ಒಂದು ಹೋಮ್ವರ್ಕ್ ಕ್ವೆಶನ್ ಬಹೇರಿನೇ ಕೊಟ್ಟಿದ್ದಾರೆ. ಹಾಗಾಗಿ ನೀವೇ ಅದಕ್ಕೆ ಟೆಸ್ಟ್ ಮಾಡಿ ಆನ್ಸರ್ನ ಹುಡುಕಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ಟೇಬಲ್ 4.5ನ ಟ್ರೈ ಮಾಡಿ. ಹೋಮ್ವರ್ಕ್ ಕ್ವೆಶನ್ಸ್ ಏನಿಲ್ಲ, ನಾನೇ ಎಲ್ಲ ಫಿಲ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಯಾರು ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ, ಪ್ಲೇ ಲಿಸ್ಟ್ನ ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡಿ, ಅಂದರೆ ನಾವು ಈ ದಾಸವಾಳದ ಹೂವನ್ನು, ಚೈನಾ ರೋಸ್ ಪೆಟಲ್ನ ಈ ರೀತಿ ಇಂಡಿಕೇಟರ್ ಆಗಿ, ಅಂದರೆ ಅದನ್ನು ಬಿಸಿ ನೀರಿಗೆ ಹಾಕಿ ಅದರ ಬಣ್ಣ ಬಿಟ್ಕೊಳ್ಳೋವರೆಗೂ ಅದನ್ನು ಸ್ವಲ್ಪ ಹೊದ್ಬಿಟ್ಟು ಬಣ್ಣ ಬಿಟ್ಕೊಂಡ ನಂತರ ಬಂದರೆ ಈ ರೀತಿ ಕಲರ್ ಬರುತ್ತೆ. ಅದು ಆ್ಯಸಿಡಿಕ್ ಆದರೆ, ಯಾವುದೇ ನಾವು ಉಪಯೋಗಿಸ್ತಕ್ಕಂತಹ ಇಲ್ಲಿ ಕೆಳಗಿನ ವಸ್ತುಗಳು ಆ್ಯಸಿಡಿಕ್ ಆದರೆ ಮೆಜೆಂಟಾ ಕಲರ್ ಡಾರ್ಕ್ ಪಿಂಕ್ ಬರುತ್ತೆ. ಬೇಸಿಕ್ ಆದರೆ ಈ ರೀತಿ ಲೈಟ್ ಗ್ರೀನ್ ಕಲರ್ ಬರುತ್ತೆ. ಗೊತ್ತಾಯ್ತಾ? ಚಿತ್ರದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರಲ್ಲ ಆ ರೀತಿ. ಚೈನಾ ರೋಸ್ ಫ್ಲವರ್ ಆ್ಯಂಡ್ ಇಂಡಿಕೇಟರ್ ಪ್ರಿಪೇರ್ಡ್ ಫ್ರಮ್ ಇಟ್. ಯಾವ ರೀತಿ ಪ್ರಿಪೇರ್ ಮಾಡಿದ್ರೆ ಯಾವ ಕಲರ್ ಇರುತ್ತೆ ಮತ್ತು ಅದು ಯಾವ ರೀತಿ ಬರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ. ಇದೇ ಕಲರ್ಸ್ ನಿಮಗೆ ರಿಸಲ್ಟ್ಸಲ್ಲಿ ಕಾಣುತ್ತೆ.